ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡ್ವೊಕೇಟ್ ಅರುಣ್ ಕುಮಾರ್ ಮಾತಾಡ್ತಾ ಇರೋದು. ಇವತ್ತಿನ ಕಾನೂನು ವಿಷಯ ಏನು ಅಂತಂದರೆ, ಸೇಲ್ ಅಗ್ರಿಮೆಂಟ್ ಆಗಿದ್ದಾಗ ಸೇಲ್ ಅಗ್ರಿಮೆಂಟ್ ಹೋಲ್ಡ್ರು ಒಂದು ವೇಳೆ ಮೃತರಾದರೆ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ ಸ್ನೇಹಿತರೆ. ಕೆಲವು ಸಂದರ್ಭಗಳಲ್ಲಿ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ತೀರೋಗ್ಬಿಡ್ತಾರೆ. ಅವಾಗ ಅಗ್ರಿಮೆಂಟ್ ಮಾಡಿಸ್ಕೊಂಡಿರೋರು ಏನು ಮಾಡಬೇಕು? ಅಗ್ರಿಮೆಂಟ್ ಮಾಡಿಕೊಟ್ಟಿರೋ ಸತ್ತೋಗ್ಬಿಟ್ರಲ್ಲ, ಏನು ಮಾಡೋದು? ನಮ್ಮ ಇಷ್ಟು ದುಡ್ಡು ಕೊಟ್ಬಿಟ್ಟಿದ್ದೀವಿ, ದುಡ್ಡು ವಾಪಸ್ ಬರುತ್ತೋ ಇಲ್ವೋ, ಮತ್ತು ಕ್ರಯ ಮಾಡ್ಕೊಳ್ಳೋದು ಯಾರು ಅನ್ನೋ ಒಂದು ಸಮಸ್ಯೆಗೆ ಉತ್ತರ ನಾನು ಹೇಳ್ತೀನಿ. ಒಂದು ವೇಳೆ ಅಗ್ರಿಮೆಂಟ್ ಹೋಲ್ಡರ್ ತೀರೋದಾಗ ಅವರ ಕಾನೂನುಬದ್ಧ ವಾರಸುದಾರರು ನಿಮಗೆ ಸಂಬಂಧಪಟ್ಟ ಅಗ್ರಿಮೆಂಟ್ಗೆ ಏನು ಮಾಡ್ಕೊಂಡಿರ್ತಾರೋ ಆ ಆಸ್ತಿನ ಕ್ರಯ ಮಾಡಿಕೊಡೋಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ ಸ್ನೇಹಿತರೆ. ಇಲ್ಲಿ ಸಂಬಂಧಪಟ್ಟ ಕಾನೂನುಬದ್ಧ ವಾರಸುದಾರರು ಯಾರು ಅಂತಂದರೆ, ಮೃತಪಟ್ಟ ವ್ಯಕ್ತಿಯ ಹೆಂಡತಿ, ಮಕ್ಕಳು. ಒಂದು ವೇಳೆ ಮೃತಪಟ್ಟ ವ್ಯಕ್ತಿಗೆ ಮದುವೆ ಆಗಿಲ್ಲ ಅಂತಂದರೆ ಅವರ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಇವರು ಕಾನೂನುಬದ್ಧ ವಾರಸುದಾರ ಆಗ್ತಾರೆ ಸ್ನೇಹಿತರೆ. ಒಂದು ವೇಳೆ ಕಾನೂನುಬದ್ಧ ವಾರಸುದಾರರು ನಿಮಗೆ ಕ್ರಯ ಮಾಡಿಕೊಡಲು ಒಪ್ಪದಿದ್ದಾಗ ಅವಾಗ ಏನು ಮಾಡಬೇಕು ಅಂತಂದರೆ, ಕಾನೂನಿನಡಿ ಇದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಏನು ಅಂತಂದರೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟಲ್ಲಿ ಸೂಟಡಿ ನ್ಯಾಯಾಲಯಕ್ಕೆ ಸೂಟ್ ಫೈಲ್ ಮಾಡಿದಾಗ ನ್ಯಾಯಾಲಯ ಸಂಬಂಧಪಟ್ಟ ವಾರಸುದಾರರಿಗೆ ವಿಚಾರಣೆ ಎಲ್ಲ ನಡೆಸಿ ನಿಮ್ಮ ಹೆಸರಿಗೆ ಕ್ರಯಪತ್ರವನ್ನು ಮಾಡಿಕೊಡುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಅಗ್ರಿಮೆಂಟ್ ಹೋಲ್ಡ್ರು ಸತ್ತೋದ್ರು ಏನು ಮಾಡೋದು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನ್ಯಾಯಾಲಯ ಮುಖೇನ ನೀವು ಕ್ರಯಪತ್ರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಕಾನೂನಾತ್ಮಕವಾದ ಯಾವುದಾರ ಸಮಸ್ಯೆಗಳಿದ್ದರೆ, ಏನಾರ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಕಾನೂನಾತ್ಮಕ ಪ್ರಶ್ನೆಗಳನ್ನು ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.